ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಮನೆಯ ಅಗ್ನಿ ಪರೀಕ್ಷೆ ಮಹಾ ಯುದ್ಧ. ಅದರಲ್ಲೂ ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ನನ್ಗಷ್ಟು ಇಷ್ಟ ಆಗಿರ್ಲಿಲ್ಲ. ಏನಕ್ಕೆ ಅಂದ್ರೆ ನಾಲ್ಕು ಜನರನ್ನ ಒಟ್ಟೊಟ್ಟಿಗೆ ಬಿಡ್ತಿದ್ರು. ಬಟ್ ಅವ್ರಿಗೊಂದು ಸ್ಪೇಸ್ ಟೈಮ್ ಅಥವಾ ಏನು ಕೊಡ್ತಿರ್ಲಿಲ್ಲ. ಒಂದ್ 2 ಮಿನಿಟ್ ಕೊಟ್ಟು ಅವರನ್ನ ಪ್ರೂವ್ ಮಾಡಿ ಅಥವಾ ಏನಕ್ಕೆ ಸ್ಟೇಜ್ ಬಂದಿದ್ದೀರಾ ಅಂತ ಕೇಳ್ತಾ ಇದ್ರು. ಬಟ್ ಅವರನ್ನ ಪ್ರೂವ್ ಮಾಡ್ಕೊಳ್ಳೋ ಅಷ್ಟೇ ಟೈಮ್ ಮುಗ್ದೋಗ್ತಿತ್ತು. ಯಾಕೆ ಈ ತರ ಮಾಡಿದ್ರು? ಫೈನಲಿ ಲಾಸ್ಟಿಗೆ ಏನಕ್ಕೆ ಈ ತರ ತಗೊಂಡಿದ್ರು? 3 ಜನನ ಒಟ್ಟೊಟ್ಟಿಗೆ ಬಿಟ್ರು ಏನಕ್ಕೆ ಅನ್ನೋದು ಗೊತ್ತಾಗ್ಲೇ ಇಲ್ಲ ನನಗೆ. ಅದು ಅಗ್ನಿ ಪರೀಕ್ಷೆ ಅನ್ನೋದೇ ನೆಗೆಟಿವ್ ಕಮೆಂಟ್ಸ್ ಗಳು ಜಾಸ್ತಿ ಆಗ್ಬಿಡ್ತು. ಮತ್ತೆ ಫ್ಲಾಪ್ ಆಯ್ತು ಅಂತಾನೆ ಅನ್ಸತ್ತೆ ನನ್ ಪ್ರಕಾರ. ನಿಮಗೇನ್ ಅನ್ಸ್ತು ಅಂತ ತಪ್ಪೆ ಕಮೆಂಟ್ ಮಾಡಿ. ಇವತ್ತು ಕೂಡ ಹಾಗೆ ಆಯ್ತು. ತಂದೆ ಮಗ ಎಂಟ್ರಿ ಆಗ್ತಾರೆ. ಅವ್ರಿಗೆ ಕೆಲವೊಂದಿಷ್ಟು ಟಾಸ್ಕ್ ಗಳನ್ನ ಕೊಡ್ತಾರೆ. ಅದೇನ್ ತುಂಬಾ ಇದಾಗಿ ಮಾಡುವಂತ ಟಾಸ್ಕ್ ಗಳಾಗೇನು ಇರಲ್ಲ. ಬಟ್ ಫೈನಲಿ ಜಡ್ಜಸ್ ಗಳು ತಂದೆನ ಸ್ಟಾರ್ ಕಂಟೆಸ್ಟೆಂಟ್ ಮಾಡ್ತಾರೆ. 4 ಗ್ರೀನ್ ಹೇಗ್ ಸಿಕ್ತು? ಅವ್ರು ಆತರ ಏನ್ ಮಾಡಿದ್ರು ಅಂತ ನನ್ನಲ್ಲೇ ನನಗೆ ಕ್ವಶನ್ ಮಾರ್ಕ್ ಆಗಿದೆ. ಮಗನ್ನ ಹೋಲ್ಡ್ ಅಲ್ಲಿ ಇರ್ತಾರೆ. ಬಟ್ ತಂದೆ ಅಂತದ್ ಏನು ಮಾಡೇ ಇಲ್ಲ. ಆತರ ತುಂಬಾ ಅಚೀವ್ ಮಾಡಿದವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. ಬಟ್ ತಂದೆನ ಏನಕ್ಕೆ ಸೆಲೆಕ್ಷನ್ ಮಾಡಿದ್ದಾರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇದಾದ್ಮೇಲೆ 3 ಜನರನ್ನ ಕರೆಸ್ತಾರೆ. ಗೌರಿ ಅವರು, ಶ್ವೇತಾ ಅವರು, ಸಂಧ್ಯಾಗೌಡ ಅವರು. ಜಡ್ಜಸ್ ಹೇಳ್ತಾರೆ, ಗೌರಿ ಅವರು ನೀವು ಮಾತೇ ಆಡ್ಲಿಲ್ಲ, ನೀವು ಇನ್ನೂ ಮಾತಾಡ್ಬೇಕಿತ್ತು, ನೀವು ಸ್ಟೇಜ್ ನ ಯುಟಿಲೈಸ್ ಮಾಡ್ಕೋಬೇಕಿತ್ತು ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಸಂಧ್ಯಾಗೌಡರಿಗೆ ನೀವು ತುಂಬಾ ಜಾಸ್ತಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ನೀವು ಜಾಸ್ತಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ಬಟ್ ನನ್ಗೆ ಎಲ್ಲೋ ಒಂದ್ ಕಡೆ ಏನ್ ಮಾಡ್ಬೇಕಿತ್ತು? ಜಾಸ್ತಿ ಮಾತಾಡ್ಬೇಕಿತ್ತು ಅಥವಾ ಮಾತಾಡ್ಬಾರ್ದಿತ್ತ ಅನ್ನೋ ಪ್ರಶ್ನೆ ನನ್ನಲ್ಲೇ ಇತ್ತು. ಬಟ್ ಅದು ಇವತ್ತಿನ ಎಪಿಸೋಡ್ ನೋಡುವಾಗ ತುಂಬಾ ಗೊಂದಲದಲ್ಲೇ ಇತ್ತು ನನಗೂನು. ನಿಮಗೇನಿಸ್ತು ಗಾಯ್ಸ್? ಇದಾದ್ಮೇಲೆ ಸಹನಾ ಅವರು ಮತ್ತೆ ಅಕ್ಷಯ್ ಅವರು ಬರ್ತಾರೆ. ಇವರಿಬ್ರು ಡಾಕ್ಟರ್ಸ್. ಬಟ್ ನನಗೆ ಡಾಕ್ಟರ್ಸ್ ಅಂತಾನೆ ಅಕ್ಷಯ್ ಅವರು ಡಾಕ್ಟರ್ ಅಂತಾನೆ ನನಗ್ ಗೊತ್ತಿರ್ಲಿಲ್ಲ. ಫೈನಲಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಕ್ಷಯ್ ಅವರು ಕೆಲವೊಂದಿಷ್ಟು ಕ್ವಶನ್ ಗಳನ್ನ ಕೇಳ್ತಾ ಇರ್ತಾರೆ ಸಹನಾ ಅವರಿಗೆ. ಅವರು ಆನ್ಸರ್ ಗಳನ್ನ ಮಾಡ್ತಾ ಇರ್ತಾರೆ. ಈಗ ನೀವ್ ಯಾಕೆ ಹಿಂಗೆ, ನೀವು ಡಾಕ್ಟರ್ ಬೇಡ, ಅದು ಇದು ಏನಾದ್ರು ಕೇಳ್ತಾನೆ ಇರ್ತಾರೆ. ಬಟ್ ನನ್ ಪ್ರಕಾರ ಏನಂತಂದ್ರೆ, ಸಹನಾ ಅವರು ಹೇಳ್ಬೋದಿತ್ತು ಅಕ್ಷಯ್ ಅವರಿಗೆ, ಜಡ್ಜಸ್ ಗಳು ಕೇಳಿ ನೀವ್ ಯಾಕೆ ನಮ್ಗೆ ಕೇಳ್ತಿದ್ದೀರಾ? ಅವ್ರು ನಿಮಗೆ ಕೇಳಿದ್ಮೇಲೆ ನಾನ್ ಕೇಳ್ಬೋದಲ್ವಾ ಅನ್ನೋದನ್ನ ಹೇಳ್ಬೋದಿತ್ತು ಸಹನಾ ಅವರು ಅಂತ ನನಗ್ ಅನ್ಸ್ತು. ಫೈನಲಿ ಜಡ್ಜಸ್ ಇಬ್ರನ್ನು ಹೋಲ್ಡ್ ಅಲ್ಲಿ ಇರ್ತಾರೆ. ಇದಾದ್ಮೇಲೆ ಬರುವಂತದ್ದು ಮನೋಜ್ ಕುಮಾರ್ ಅವರು. ಅವ್ರ ವೇಷಭೂಷಣ ನೋಡ್ಬಿಟ್ರೆ ಡಿಫ್ರೆಂಟ್ ಆಗಿತ್ತು. ಈಗ ಏನಕ್ಕೆ ಈಗ ಬಂದಿದ್ದಾರೆ, ಏನು ಅದ್ರ ರೀಸನ್ ಏನಿದೆ, ಏನಕ್ಕೆ ಅವರು ಈ ತರ ವೇಷ ಎಲ್ಲ ಹಾಕೊಂಡ್ ಬಂದಿದ್ದಾರೆ ಅಂತ ನನಗೆ ಅನ್ಸ್ತು. ಅವರು ಏನೇ ಟಾಸ್ಕ್ ಕೊಟ್ರು ಇವ್ರು ಎಷ್ಟೋ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ ಮನೋಜ್ ಅವರು. ಬಟ್ ಜಡ್ಜಸ್ ಗಳು ಇಂಪ್ರೆಸ್ ಆಗಲ್ಲ, ರಿಜೆಕ್ಟ್ ಆಗ್ತಾರೆ ಅವರು. ನೆಕ್ಸ್ಟ್ 4 ಜನರನ್ನ ಕರೆಸ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಟಾಸ್ಕ್ ಗಳನ್ನ ಕೊಡ್ತಾರೆ. ಅದರಲ್ಲಿ ಇಬ್ರು ರಿಜೆಕ್ಟ್ ಆಗ್ತಾರೆ, ಇಬ್ರು ಸೆಲೆಕ್ಟ್ ಆಗ್ತಾರೆ, ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗ್ತಾರೆ. ಬಟ್ ನನಗನ್ಸ್ತು, ಏನಪ್ಪ ಇದು ಒಳ್ಳೆ ಕುರಿಗಳ ಸಂತೆ ಇದ್ದಂಗೆ ಅಂತ ಅನ್ಸ್ತು ನನಗೆ. ನೋಡ್ತಾ ಇದ್ದಂಗೆ 3 ಜನ ಒಟ್ಟೊಟ್ಟಿಗೆ ಬರ್ತಿದ್ರು. ಅವ್ರಿಗೊಂದು ಸ್ಪೇಸ್ ಕೂಡ ಕೊಡ್ತಿರ್ಲಿಲ್ಲ, ಟೈಮ್ ಅವರಿಗೆ ಕೊಡ್ತಿರ್ಲಿಲ್ಲ, ಅವ್ರು ಥಿಂಕ್ ಮಾಡ್ಲಿಕ್ಕೂ ಅವರು ಟೈಮ್ ಕೊಡ್ತಿರ್ಲಿಲ್ಲ. ಬಟ್ ನನಗೆ ಅನ್ಸ್ತು, ಯಾಕೆ ಇದು ಫೈನಲ್ ಆಗ್ತಾ ಹೋದಂಗು ಲಾಸ್ಟಿಗೆ ಬರ್ತಾ ಇದ್ದಂಗು ತುಂಬಾ ಜಡ್ಜಸ್ ಗಳೇ ತುಂಬಾ ಸ್ಟ್ರೆಸ್ ಆದಂಗೆ ಅನ್ಸ್ಬಿಡ್ತು. ಅವರು ಇವರು ಕಂಟೆಸ್ಟೆಂಟ್ ಗಳು ಮಾತಾಡ್ತಿರೋದನ್ನ ಕೇಳಕ್ಕೂ ಅವರಿಗೆ ಪೇಷನ್ಸ್ ಇಲ್ಲದೆ ಇದ್ದಂಗೆ ಅನ್ಸ್ಬಿಡ್ತು ನನಗೆ. ಅದಾದ್ಮೇಲೆ ಮತ್ತೆ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳನ್ನ ಒಳಗಡೆ ಬಿಡ್ತಾರೆ. ಅವ್ರೇನ್ ತುಂಬಾ ಏನ್ ಇಂಪ್ರೆಸ್ ಮಾಡಿರಲ್ಲ, ಅವರನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಮೆಗಾ ಆಡಿಷನ್ ಅಲ್ಲಿ ಒಟ್ಟು 60 ಜನ ಆಡಿಷನ್ ಕೊಟ್ಟಿದ್ರು. ಅದರಲ್ಲಿ 5 ಜನ ಮಾತ್ರ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗ್ತಾರೆ, ಡೈರೆಕ್ಟ್ ಸೆಲೆಕ್ಟ್ ಆಗ್ತಾರೆ. ಇನ್ನು 11 ಜನ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗ್ತಾರೆ. ಮತ್ತೆ 13 ಜನ ಹೋಲ್ಡ್ ಅಲ್ಲಿ ಇರ್ತಾರೆ. ವೈಟಿಂಗ್ ಲಿಸ್ಟ್ ಅಲ್ಲಿರೋ 13 ಜನರಲ್ಲಿ 4 ಜನರನ್ನ ಜಡ್ಜಸ್ ಗಳು 4 ಜಡ್ಜಸ್ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಧನುಷ್ ಗೌಡ ಅವರು, ರೋಶ್ನಿ ಅವರು, ಮತ್ತೆ ಸಹನಾ ಅವರು, ಮತ್ತೆ ದೀಕ್ಷಾ ಅವರು, 4 ಜನ ಸೆಲೆಕ್ಟ್ ಆಗ್ತಾರೆ. ಉಳಿದಿರೋ 9 ಜನರಲ್ಲಿ ಇಬ್ಬರಿಗೆ ಒಂದು ಟಾಸ್ಕ್ ಕೊಡ್ತಾರೆ, ಅಕ್ಷಯ್ ಮತ್ತು ಅಭಿಷೇಕ್ ಅವರಿಗೆ. ಅದರಲ್ಲಿ ಅಡ್ವೊಕೇಟ್ ಅಭಿಷೇಕ್ ಅವರು ಸೆಲೆಕ್ಟ್ ಆಗ್ತಾರೆ. ಏನ್ ಗುರು ಇದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋದೇ ತುಂಬಾ ನೆಗೆಟಿವ್ ಕಮೆಂಟ್ ಗಳೇ ಜಾಸ್ತಿ ಆಯ್ತು ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ಈ ಪ್ಲಾನೇ ಫ್ಲಾಪ್ ಆಯ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮ ಒಪಿನಿಯನ್ ಏನನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ತರದ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.